ವಿಚಾರಣೆಗೆ ಇವತ್ತು ಭೈರತಿ ಬಸವರಾಜ್ ಹಾಜರಾಗಬೇಕಾಗಿತ್ತು, ಆದರೆ ಇಲ್ಲಿ ತನಕ ವಿಚಾರಣೆಗೆ ಹಾಜರಾಗಿಲ್ಲ. ಭೈರತಿ ಬಸವರಾಜ್ ಆಪ್ತ ಜಗ್ಗನಿಗಾಗಿ ತೀವ್ರ ಹುಡುಕಾಟ ನಡೀತಾ ಇದೆ. ಪ್ರಕರಣದ 1ನೇ ಆರೋಪಿ ಬಿಕ್ಲಾ ಶಿವು ಹತ್ಯೆ ಕೇಸ್ನಲ್ಲಿ A1 ಆರೋಪಿಯಾಗಿದ್ದಾನೆ ಜಗ್ಗ ಅಲಿಯಾಸ್ ಜಗದೀಶ್. ಪೂರ್ವ ವಿಭಾಗದ ಪೊಲೀಸರು ತೀವ್ರ ಶೋಧ ನಡೆಸಿದ್ದಾರೆ. ತಮಿಳುನಾಡು, ಸೇಲಂ, ಚೆನ್ನೈ ಭಾಗದಲ್ಲಿ ಪರಿಶೀಲನೆ ನಡೀತಾ ಇದೆ. ಪ್ರಾಥಮಿಕ ತನಿಖೆಯ ವೇಳೆ ಲ್ಯಾಂಡ್ ವಿಚಾರಕ್ಕೆ ಕೊಲೆ ಆಗಿರೋದ್ರ ಬಗ್ಗೆ ಅನುಮಾನ ಇದೆ. ರೌಡಿ ಶಿವ ಹಾಗೂ ಜಗ್ಗನ ನಡುವಿನ ಭೂ ವಿವಾದಕ್ಕೆ ಹತ್ಯೆ ಆಗಿದೆ ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದುಬಂದಿದೆ. ವಿಚಾರಣೆ ವೇಳೆ ಕೊಲೆಗೆ ಕಾರಣ ಏನು ಅನ್ನೋದನ್ನ ಪೊಲೀಸರು ಪತ್ತೆ ಮಾಡಿದ್ದಾರೆ. ಈ ಮಧ್ಯೆ ಹತ್ಯೆಗೆ ಬಳಸಿದಂತ ಮಾರಕಾಸ್ತ್ರ ಅದನ್ನ ಪತ್ತೆ ಹಚ್ಚೋದಕ್ಕೂ ಹರಸಾಹಸ ನಡೀತಾ ಇದೆ. ಆರೋಪಿಗಳನ್ನ ಕರೆದೊಯ್ದು ವೆಪನ್ ಸೀಸ್ ಮಾಡೋದಕ್ಕೆ ಶೋಧ ನಡೆಸಿದ್ದಾರೆ. ಕೆರೆಯಲ್ಲಿ ಮಾರಕಾಸ್ತ್ರಗಳನ್ನ ಬಿಸಾಡಿದೀವಿ ಅಂತ ಆರೋಪಿಗಳು ಹೇಳಿಕೆ ಕೊಟ್ಟಿರೋದು. ಈಗಾಗಲೇ ಅರೆಸ್ಟ್ ಆಗಿರುವಂತ ಆರೋಪಿಗಳು ಕೊಟ್ಟ ಸ್ಟೇಟ್ಮೆಂಟ್, ಒಂದು ಕೆರೆಯಲ್ಲಿ ಮಾರಕಾಸ್ತ್ರವನ್ನ ಬಿಸಾಕಿದೀವಿ ಅಂತ. ಕೃತ್ಯಕ್ಕೆ ಬಳಸಿದ್ದ ಕಾರ್ ಮಾಲೀಕರನ್ನ ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಮಾಲೀಕನನ್ನ ಕರ್ಕೊಂಡು ಬಂದು ವಿಚಾರಣೆ ಮಾಡಿದ್ದಾರೆ. ಆರೋಪಿಗಳಿಗೆ ಸಹಾಯ ಮಾಡಿದವರಿಗಾಗಿ ಹುಡುಕಾಟ ನಡೀತಾ ಇದೆ. ಫೋನ್ ಸ್ವಿಚ್ ಆಫ್ ಮಾಡಿ ಆರೋಪಿಗಳು ಪರಾರಿಯಾಗಿದ್ದಾರೆ. ಈಗ ಪ್ರಕರಣದ A1 ಆರೋಪಿ ಜಗದೀಶ್, ಈತನಿಗೋಸ್ಕರ ಹುಡುಕಾಟ ನಡೀತಾ ಇದೆ. ಮೊದಲ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ, ಭೈರತಿ ಬಸವರಾಜ್ ಅವರಿದ್ದಾರೆ, ಅವರ ಪಕ್ಕದಲ್ಲೇ ಜಗದೀಶ್ ಕೂತಿರೋ ವಿಡಿಯೋ ಇದು. ಈ ಪ್ರಕರಣದಲ್ಲಿ ಈತನೇ ಮೊದಲ ಆರೋಪಿ. ಅನೇಕ ಕಾರ್ಯಕ್ರಮಗಳಲ್ಲಿ, ವೇದಿಕೆಗಳಲ್ಲಿ, ಹುಟ್ಟುಹಬ್ಬದ ಆಚರಣೆ, ದೇವಸ್ಥಾನಕ್ಕೆ ಹೋದಂತ ಸಂದರ್ಭ, ಕುಂಭಮೇಳದ ಫೋಟೋ ಕೂಡ ನಾವು ನೋಡಿದ್ವಿ. ಎಲ್ಲಾ ಸಂದರ್ಭದಲ್ಲೂ ಭೈರತಿ ಬಸವರಾಜ್ ಅವರ ಸುತ್ತಮುತ್ತ, ಅವರ ಪಕ್ಕದಲ್ಲೇ ಈ ಜಗದೀಶ್ ಕಾಣಿಸ್ಕೊಂಡಿದ್ದಾನೆ. ಈ ಪ್ರಕರಣದ A1 ಆರೋಪಿ ಈತ ಎಸ್ಕೇಪ್ ಆಗಿದ್ದಾನೆ, ತಲೆಮರೆಸಿಕೊಂಡಿದ್ದಾನೆ. ಪೊಲೀಸರು ಈತನಿಗೋಸ್ಕರ ಹುಡುಕಾಟ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಇವತ್ತು ಭೈರತಿ ಬಸವರಾಜ್ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು, ಆದರೆ ಹಾಜರಾಗಿಲ್ಲ ಇನ್ನೂ ತನಕ. ಪ್ರಕರಣದ 5ನೇ ಆರೋಪಿ ಭೈರತಿ ಬಸವರಾಜ್ ವಿಚಾರಣೆಗೆ ಹಾಜರಾದ್ರೆ ಎಲ್ಲಿ ಅರೆಸ್ಟ್ ಆಗ್ತೀನೋ ಅನ್ನೋ ಆತಂಕದಲ್ಲಿ ಇನ್ನೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ರೌಡಿ ಬಿಕ್ಲಾ ಶಿವ ಕೊಲೆ ಕೇಸ್ನಲ್ಲಿ ಮತ್ತೊಬ್ಬ ಆರೋಪಿ ಅರೆಸ್ಟ್. ಬಿಕ್ಲಾ ಶಿವನ ಚಲನವಲನ ಗಮನಿಸಿ ಮಾಹಿತಿ ಕೊಟ್ಟವ ಈಗ ಅರೆಸ್ಟ್ ಆಗಿದ್ದಾನೆ. ದಿನಕ್ಕೆ 1,000 ಪಡೆದು ರೇಖಿ ಮಾಡಿದ್ದ ಸ್ಯಾಮ್ಯುಯಲ್ ಅರೆಸ್ಟ್ ಆಗಿದ್ದಾನೆ. ಜೈಲಿನಿಂದ ಶಿವ ರಿಲೀಸ್ ಆಗ್ತಾ ಇದ್ದಂತೆ ಹಂತಕರು ಅಲರ್ಟ್ ಆಗಿದ್ರು. 1 ತಿಂಗಳ ಮೊದಲೇ ಮುಹೂರ್ತ ಫಿಕ್ಸ್ ಮಾಡಿದ್ರು ಹಂತಕರ ಗ್ಯಾಂಗ್. ಜೈಲಿನಿಂದ ಶಿವ ರಿಲೀಸ್ ಆಗ್ತಾ ಇದ್ದಂತೆ ಎಲ್ಲ ಹಂತಕರು ಅಲರ್ಟ್ ಆಗಿದ್ರು. ಜೈಲಿನಿಂದ ಬಂದ 1ನೇ ವಾರಕ್ಕೆ ಬಿಕ್ಲಾ ಶಿವನನ್ನ ಮುಗಿಸಿದ್ದಾರೆ ಹಂತಕರು. ಶಿವನ ಓಡಾಟದ ಮಾಹಿತಿಯನ್ನ ಕೊಡೋದಕ್ಕೆ ದಿನಕ್ಕೆ 1,000 ಪೇಮೆಂಟ್ ತಗೊಂಡಿದ್ದಂತೆ ಈತ. ಶಿವ ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ ಅನ್ನೋದರ ಬಗ್ಗೆ ಹಂತಕರು ನಿಗಾ ಇಟ್ಟಿದ್ರು. ಕ್ಷಣ ಕ್ಷಣದ ಮಾಹಿತಿಯನ್ನ ಈ ಆರೋಪಿ ಸ್ಯಾಮ್ಯುಯಲ್ ನೀಡ್ತಾ ಇದ್ದ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈ ಪ್ರಕರಣದಲ್ಲಿ ಈಗ ಮತ್ತೊಬ್ಬನ ಅರೆಸ್ಟ್ ಆಗಿದೆ. ಆತನ ಹೆಸರು ಸ್ಯಾಮ್ಯುಯಲ್. ಅಂದ್ರೆ ಹತ್ಯೆಯಾದಂತಹ ಶಿವ ಏನಿದ್ದಾನೆ, ಬಿಕ್ಲಾ ಶಿವ, ಆತನ ಬಗ್ಗೆ ಕ್ಷಣ ಕ್ಷಣದ ಇನ್ಫಾರ್ಮೇಶನ್ ಅನ್ನ ಈತ ಹಂತಕರಿಗೆ ತಲುಪಿಸ್ತಾ ಇದ್ದ. ಅದಕ್ಕೋಸ್ಕರ ದಿನಕ್ಕೆ 1,000 ರೂಪಾಯಿ ಈತ ಹಣ ಪಡಿತಾ ಇದ್ದಂತೆ. ಈತನ ಬಗ್ಗೆ ಬೇರೆ ಏನೆಲ್ಲ ಡೀಟೇಲ್ಸ್ ಗಳು ಸಿಗ್ತಾ ಇದೆ? ಖಂಡಿತ ಶ್ವೇತಾ, ಬೆಂಗಳೂರಿನ ಭಾರತೀನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೂರ್ವ ವಿಭಾಗದ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಈಗ ಸ್ಯಾಮ್ಯುಯಲ್ ಸಹ ಬಂಧನ ಆಗಿರ್ತಕ್ಕಂಥದ್ದು. ಆತ ಮಾಹಿತಿ ಕೊಡ್ತಿದ್ದ ಅನ್ನೋ ಆರೋಪದ ಮೇಲೆ ಆತನನ್ನ ಬಂಧನ ಮಾಡಿರ್ತಕ್ಕಂಥದ್ದು. ಈ ನಡುವೆ ತನಿಖಾ ಭಾಗವಾಗಿ ಪೊಲೀಸರು ಎಲ್ಲಾ ರೀತಿಯ ಸಹ ಹುಡುಕಾಟ ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಏನಂದ್ರೆ ಪೂರ್ವ ವಿಭಾಗದ ಪೊಲೀಸರು ತಮಿಳುನಾಡು, ಚೆನ್ನೈ ಸೇರಿದಂತೆ ಹಲವು ಕಡೆ ಪ್ರಮುಖ ಆರೋಪಿ ಅಂದ್ರೆ ಕೊಲೆಗೆ ಮಾಸ್ಟರ್ ಮೈಂಡ್ ಆಗಿದ್ದಂತಹ ಜಗ್ಗ ಅಲಿಯಾಸ್ ಜಗದೀಶ್ ಅನ್ನ ಹುಡುಕಾಟ ನಡೆಸ್ತಾ ಇರ್ತಕ್ಕಂಥದ್ದು. ಕೊಲೆಗೆ ಕಾರಣ ಏನು ಅಂತ ಕೂಡ ಪತ್ತೆ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಕೊಲೆಗೆ ಲ್ಯಾಂಡ್ ವಿಚಾರವೇ ಕಾರಣ ಅನ್ನೋದು ಗೊತ್ತಾಗಿರ್ತಕ್ಕಂಥದ್ದು. 800 ವ್ಯಾಪ್ತಿಯಲ್ಲಿ ನಡೆದಂತಹ ಲ್ಯಾಂಡ್ ವಿಚಾರಣೆ ಸಹ ರೌಡಿ ಶಿವ ಮತ್ತೆ ಜಗ್ಗನ ನಡುವೆ ವೈಮನಸ್ಸಿತ್ತು. ಹೀಗಾಗಿ ಕೊಲೆ ನಡೆದಿದೆ ಅನ್ನೋದು ಪ್ರಾಥಮಿಕ ತನಿಖೆ ವೇಳೆ ಗೊತ್ತಾಗಿರ್ತಕ್ಕಂಥದ್ದು. ಈ ನಡುವೆ ಜಗ್ಗನಿಗಾಗಿ ಸಹ ಎಲ್ಲಾ ಕಡೆ ಹುಡುಕಾಟ ನಡೆಸ್ತಾ ಇರ್ತಕ್ಕಂಥದ್ದು. ಮಾಜಿ ಸಚಿವ ಮತ್ತೆ ಶಾಸಕರಾಗಿರ್ತಕ್ಕಂಥ ಭೈರತಿ ಬಸವರಾಜ್ ಅವರ ಆಪ್ತ ಆಗಿದ್ದಂತಹ ಜಗ್ಗ ಅಲಿಯಾಸ್ ಜಗದೀಶ, ಈತನೇ ಸಹ
ಈ ಸಂಚು ರೂಪಿಸಿ ಈ ಕೊಲೆಗೆ ಕಾರಣ ಆಗಿದ್ದಾನೆ, ಈತನೇ ಸಹ ಮಾಸ್ಟರ್ ಮೈಂಡ್ ಅನ್ನೋದು ಪೊಲೀಸರಿಗೆ ತನಿಖೆ ವೇಳೆ ಗೊತ್ತಾಗಿರ್ತಕ್ಕಂಥದ್ದು. ಕಿರಣ್, ವಿಮಲ್ ಸೇರಿದಂತೆ 5 ಆರೋಪಿಗಳನ್ನ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಈ ಕೊಲೆ ಯಾಕೆ ನಡೀತು, ಏನ್ ಕಾರಣ ಅನ್ನೋದ್ರ ಕೂಡ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಎಸಿಪಿ ಪ್ರಕಾಶ್ ರಾಥೋಡ್ ನೇತೃತ್ವದ ತಂಡ ತನಿಖೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಈಗ ಮಾರಕಾಸ್ತ್ರಗಳನ್ನ ವಶಪಡಿಸ್ಕೊಳ್ಳೋದು ನಿಟ್ಟಿನಲ್ಲಿ ಸಹ ಶೋಧ ಕಾರ್ಯ ನಡೀತಾ ಇದೆ. ಮತ್ತೆ ಕಾರ್ ಕೂಡ ಯಾರ ಹೆಸರಲ್ಲಿ ಇತ್ತು ಅನ್ನೋದ್ರ ಬಗ್ಗೆನೂ ಸಹ ಪತ್ತೆ ಮಾಡಿರ್ತಕ್ಕಂಥದ್ದು. ಈ ನಡುವೆ ಈಗ ಮತ್ತೊಬ್ಬ ಆರೋಪಿಯನ್ನ ಬಂಧಿಸಿರ್ತಕ್ಕಂಥದ್ದು. ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕೋ ಪ್ರಯತ್ನವನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಆರೋಪಿಯಿಂದ ಸರ್. ಎಸ್, ಥ್ಯಾಂಕ್ ಯು ಕಿರಣ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.